ಅಲ್ಲಿ ಬಂದಿದ್ದೀನಿ ಅಂದರೆ ಎವ್ರಿ 4 to 5 hours ನಿಲ್ಲಿಸ್ಕೊಂಡು ನೆಬ್ಯುಲೈಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜಾಯ್ಗ ಕರ್ನಾಟಕ ಹುಷಾರಿಲ್ಲದಲ್ಲೇ ಇರೋದಕ್ಕೂ ಈ ಧೂಳಿಗೂ ಇಟ್ಸ್ ಜಸ್ಟ್ ಕಿಲ್ಲಿಂಗ್ ಮೀ. Good morning, lovely people. Super duper good morning from Pune. ಹೇಗಿದ್ದೀರಾ ಎಲ್ಲ? ಐ ನೋ ಇಟ್ಸ್ ಬಿನ್ ರಿಲಿ ಲಾಂಗ್ ಟೈಮ್ ನಾನು ಲಾಸ್ಟ್ ವಿಡಿಯೋ ಹಾಕಿ ಮಾನ್ಸೂನ್ ರೈಡ್ ಆಗಿ ಒಂದು ಸ್ವಲ್ಪ ಐ ಡಿಡ್ ಅ ಲಾಟ್ ಆಫ್ ಹಿಯರ್ ದೇರ್ ದ್ಯಾಟ್ ದಿಸ್ ಎಲ್ಲ ಆ್ಯಂಡ್ ನೌ ಐ ಆಮ್ ಫೈನಲಿ ಬ್ಯಾಕ್ ಆನ್ ಮೈ ಲಾಂಗ್ ಟೂರ್ಸ್. Guess where I am? I'm here in Pune, Maharashtra. ಸೊ ಒಂದು ರೈಡರ್ ಆಗಿ ಮಹಾರಾಷ್ಟ್ರ ರೈಡ್ ಮಾಡಿಲ್ಲ ಅಂತಂದರೆ ಏನೂ ಮಾಡಿಲ್ಲ ಅಂತ ಯಾರೋ ಹೇಳಿದರು. ಅದು ಯಾರು ಅಂದರೆ ನಾನೇ. ಸೊ ಜಸ್ಟ್ ಕಿಡಿಂಗ್ ಗೈಸ್. ಬಟ್ ದೆನ್ ಸಿಕ್ಕಾಬಟ್ಟೆ ದಿನದಿಂದ ಈ ರೈಡ್ ಮಾಡಬೇಕು ಅಂದ್ಕೊಂಡು ಫೈನಲಿ ಇವಾಗ ಮುಹೂರ್ತ ಕೂಡಿ ಬಂದಿದೆ. ಇನ್ನು ವೆರಿ 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 ರಾಂಗ್ ಟೈಮ್. ಯಾಕೆ ಅಂತ ಐ ಟೆಲ್ ಯು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್. ಒಂದು ತಿಂಗಳ ಹಿಂದೆಯೇ ಮಹಾರಾಷ್ಟ್ರ ರೈಡ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ದೆನ್ ಎಕ್ಸಿಕ್ಯೂಟ್ ಮಾಡಿ ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಲ್ಲಿ ಐ ಫೆಲ್ಟ್ ಟೆರಿಬಲಿ ಸಿಕ್. ಸೊ ಫಸ್ಟ್ 1 week ಜ್ವರ ಇತ್ತು ಆ್ಯಂಡ್ ದೆನ್ ಅಲ್ಲಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಕೆಮ್ಮು ಸ್ಟಾರ್ಟ್ ಆಯಿತು. ಕೆಮ್ಮಿಂದ ವೀಸಿಂಗ್, ಸೈನಸ್, ಓ ಮೈ ಗಾಡ್ ವಾಟ್ ನಾಟ್. ಸೊ ನಾವು ಆ್ಯಕ್ಚುಲಿ ಈ ರೈಡಿಗೆ ಹೇಗೆ ಎಷ್ಟು ಖರಾಬ್ ಸಿಚುವೇಷನಲ್ಲಿ ಬಂದಿದ್ದೀನಿ ಅಂದರೆ ಎವ್ರಿ 4 to 5 hours ನಿಲ್ಲಿಸ್ಕೊಂಡು ನೆಬ್ಯುಲೈಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಬ್ವಿಯಸ್ಲಿ ಆಲ್ ದ ಬ್ಯಾಡ್ ಥಿಂಗ್ಸ್ ಇಸ್ ಫಾರ್ ಮೀ. ಯಾವುದನ್ನು ಈ ವಿಡಿಯೋದಲ್ಲಿ ಹಾಕಿ ಏನೂ ಇದು ಮಾಡಲ್ಲ. ದ ಫೋಕಸ್ ಈಸ್ ಜಸ್ಟ್ ಆನ್ ರೈಡಿಂಗ್ ಆ್ಯಂಡ್ ಕಂಪ್ಲೀಟಿಂಗ್ ದಿಸ್ ಮಹಾರಾಷ್ಟ್ರ ರೈಡ್ ವಿಚ್ ಈಸ್ ಆರ್ಗನೈಸ್ಡ್ ಬೈ ಮೀ. Actually, I'll tell you the story ಏನಾಯಿತು ಅಂತ. And meanwhile you can enjoy this beautiful road outskirts of Pune. So the scene was ಫಸ್ಟು ಗಾಡಿನ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ದೆನ್ ಶಿಫ್ಟ್ ಮಾಡೋದು ಏನಕ್ಕೆ ಅಂದ್ಕೊಂಡು ವಿ ಥಾಟ್ ಯಾಗೋನೋ ರೈಡ್ ಅಂತ. ಸೊ 1ನೇ ತಾರೀಕು ಅರೌಂಡ್ ಈವ್ನಿಂಗ್ 6 ಗಂಟೆಗೆ ಹೊರಟಿದ್ದಂಥ ನಾವು ಇಲ್ಲಿ ನಿನ್ನೆ ವಿಚ್ ಈಸ್ 2ನೇ ತಾರೀಕು ಬಂದು ತಲುಪಿದ್ವಿ. ಇಲ್ಲಿಗೆ ಎಷ್ಟೊತ್ತಿಗೆ ಅಂದರೆ 9 ಗಂಟೆಗೆ. ಮಧ್ಯದಲ್ಲಿ ಒಂದು 8 hour ಬ್ರೇಕ್ ತೊಗೊಂಡು ಕೂಡ ಇಷ್ಟು ಬೇಗ ಬಂದಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ಬ್ಯಾಡ್ ಆಟ್ ಆಲ್, ರೈಟ್? ಸೊ ಎಸ್, ಐ ಆಮ್ ಸೂಪರ್ ಎಕ್ಸೈಟೆಡ್ ಅಬೌಟ್ ದಿಸ್ ರೈಡ್. Super cool, no? Yeah. ಇದು ಇಲ್ಲಿ ತನಕ ಹೇಳಿದ್ದು ಬಂದು ಗಾಡಿ ಸ್ಟೋರಿ ಆಯಿತು. ಸೊ ಅಬೌಟ್ ಮೈ ಸ್ಟೋರಿ, ಇಟ್ಸ್ ವೆರಿ ಫನ್ನಿ ಆ್ಯಕ್ಚುಲಿ. ರೂಮೆಲ್ಲ
ಒಂದು 15 days ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ವಿ, 1 month ಮುಂಚೆನೇ ದಿಸ್ ಡೇಟಿಗೆ ರೈಡ್ ಮಾಡೋದು ಅದು ಇದು ಅಂತೆಲ್ಲ ಡಿಸೈಡ್ ಆಗೋಗಿತ್ತು. ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ಜಸ್ಟ್ ವೀಕ್ ಬಿಫೋರ್ ನನಗೆ ಹುಷಾರ್ ತಪ್ಪಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಇಟ್ ವಾಸ್ ವೆರಿ ಬ್ಯಾಡ್. ಇಟ್ ಈಸ್ ಸ್ಟಿಲ್ ವೆರಿ ಬ್ಯಾಡ್. ಜ್ವರ ಎಲ್ಲ ಕಡಿಮೆ ಆಗಿದೆ. ಇಟ್ ವಾಸ್ ಅಪಾರೆಂಟ್ಲಿ ವೈರಲ್ ಫೀವರ್. ಡೆಂಗ್ಯೂ ಆಯಿತು, ಮಲೇರಿಯಾ ಆಯಿತು, ಅದು ಮಣ್ಣು ಮಸಿ ಅಂತ 24 ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿಸಿದ್ಮೇಲೆ ಜ್ವರ ಮಾತ್ರೆನ ಕಡಲೆಕಾಯಿ ಬೀಜ ಥರ ನುಂಗಿದ ಮೇಲೆ ಜ್ವರ ಕಡಿಮೆ ಆಗಿದೆ. ಬಟ್ ದೆನ್ ಸುಸ್ತು, ಸಿಕ್ಕಾಬಟ್ಟೆ ಸುಸ್ತು, ಕೆಮ್ಮು. ಸೊ ಆನ್ ದ ವೇ and by the way I have asked my doctor permission before I coming. Pulse and everything was absolutely normal. ಅದಕ್ಕೆ ಡಾಕ್ಟರ್ ಹೇಳಿದರು, ಹೋಗಮ್ಮ ನಿಮ್ಗಂತೂ ಎಷ್ಟಲ್ಲಿ ದಿನ ಹೋಗ್ತಾ ಇದ್ದೀರ ನೆಬಿಲೈಸೇಷನ್ ಆಮೇಲೆ ಡಾಕ್ಟರ್ ಹೋಗ್ಬೋದಾ ಅಂತ. ಸೊ ಎನಿವೇಸ್ ಇನ್ನೊಂದು ಯಾರು ತಡೆಯೋಕ್ಕಾಗಲ್ಲ, ಹೋಗ್ಬಿಡು ಅಂತೇಳಿ ಶಿ ಸೆಂಟ್ ಮೀ ಆಫ್. ಬಟ್ ದೆನ್ ಎಸ್ ಐ ಆಮ್ ಆ್ಯಂಟಿಬಯೋಟಿಕಲ್ಲಿದ್ದೀನಿ. ಸೊ ಐ ಆಮ್ ಟೇಕಿಂಗ್ ಇಟ್ ವೆರಿ ಸ್ಲೋ, ಚಿಲ್ಡ್. ये क्या है? यात्रा पानी लेके जा रहे हैं. अच्छा, ओह अच्छा, ठीक है. जय श्री राम. Oh my God. Whoa! Oh my God! Look at this! Woohoo! What a timing we have come! Welcome to Jayakwadi Dam. My God, look how beautiful this is. ಎಲ್ಲೆಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿರಲ್ವೋ, ಇಟ್ಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಅಂತಾರಲ್ಲ, ಇಟ್ಸ್ ಜಸ್ಟ್ ದ್ಯಾಟ್ ಬ್ಯೂಟಿಫುಲ್. ಲೆಟ್ ಮಿ ಶೋ ಯು ಹೌ ಇಟ್ ಈಸ್ ಅಂತ. A goodbye to a beautiful place. My God, look at this. Ooh.
ಓ ವಾವ್, ನೀರು ನೋಡಿ ಹೇಗೆ ಹೊಡಿತಾ ಇದೆ ಅಂತ. Beautiful this is. Will you be able to click my picture? आप मेरा एक फोटो लेंगे प्लीज. हाय, वापस जाके बंद रही है. कर्नाटक? यस सर. नाइस. कितने दिन से निकले हो? 2 दिन हो गया. ये पहला दिन है महाराष्ट्र में. महाराष्ट्र में कहाँ पे आए डायरेक्ट? बैंगलोर से. नहीं तो महाराष्ट्र में भी नगर होते हुए आए क्या? पुणे पुणे. पुणे होते. हाँ. अभी का इधर औरंगाबाद? हाँ औरंगाबाद जा रहे हैं. जाएगा जाएगा कर्नाटका. आप बाद में वीडियो एडिट करके बना लीजिए. ओह सुपर. लाइव कैमरा चालू है? हाँ कैमरा लाइव. क्या नाम है मैडम चैनल का? चेजिंग रोड्स. चेजिंग रोड. हाँ रोड. टीम का होगा ना? हाँ थैंक यू. ನಾನು ಇಲ್ಲಿ ಕೆಳಗಡೆಯಿಂದ ಹೋಗಿ ರೋಡ್ ಇದ್ದರೆ ನಿಮಗೆ ಹೇಳ್ತೀನಿ. ಈ ಮಧ್ಯದಲ್ಲಿ ಒಂದು ಇದು ಜಾಯಿನ್ ಆಗ್ತಾ ಇದೆ, ಅಲ್ಲಿ ಫುಲ್ಲು ಫ್ಲಡ್ ಆಗಿಬಿಟ್ಟಿದೆ. ಆಲ್ ಕೇಸ್ ದಿಸ್ ಇಸ್ ಪಥೆಟಿಕ್ ಟ್ರಾಫಿಕ್, ನಥಿಂಗ್ ಎಲ್ಸ್. Finally, oh my god, what a crazy traffic this was. ನಂಗೆ ಹುಷಾರಿಲ್ಲದೆ ಇರೋದಕ್ಕೂ ಈ ಧೂಳಿಗೂ ಇಟ್ಸ್ ಜಸ್ಟ್ killing me. Anyways, brighter side of it, we are here in some interesting place. Come and show you. Watch. Wow. Look here. Looks like marble. Looks like. Look like marble. ಇವ್ರು ಹೇಳ್ತಾ ಇದ್ದಾರೆ ಇದು ಮಾರ್ಬಲ್ ಥರ ಕಾಣುತ್ತೆ, ಆದರೆ ಮಾರ್ಬಲ್ ಅಲ್ಲ ಅಂತ. Look like marble. ಯಾವ್ಯಾವ್ದ್ರಿಂದ ಮಾಡಿರೋದು ಸನತ್? ಕಪ್ಪೆ ಚಿಪ್ಪು यहाँ ये ना. ಆಮೇಲೆ ಉದ್ದಿನ ಬೇಳೆ ಅದರದ್ದು. यहाँ ये ना. What a beautiful place this is. ಇದಕ್ಕೆ ಕರೀತಾರೆ ಬೀಬಿ ಕಾ ಮಕ್ಬರ ಅಂತ. ಔರಂಗಜೇಬ್ ಕಟ್ಟಿಸಿದಂಥ ಒಂದು ಅದ್ಭುತವಾದ ತಾಜ್ ಮಹಲ್ ಲುಕ್ ಅಲೈಕ್ ಆಗಿರುವಂಥ ಒಂದು ಜಾಗಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಇದ್ರ ಬಗ್ಗೆ ಅಂತಂದರೆ, ಅವರು ಗೈಡ್ ಆವಾಗಲೇ ಹೇಳ್ತಾಯಿದ್ರು, ಅಪ್ಯಾರೆಂಟ್ಲಿ ಇದು 100% ಮಾರ್ಬಲಲ್ಲಿ ಕಟ್ಟಿರುವಂಥದ್ದಲ್ಲ. ಒಂದು 5 ಥರದ ಒಂದಷ್ಟು ಐಟಮ್ಗಳನ್ನ ಒಂದು 4 ವರ್ಷ ಹಾಲಲ್ಲಿ ಮುಳುಗಿಸಿ ಕಟ್ಟಿದಂಥ ಒಂದೇ ಒಂದು ಐಡೆಂಟಿಕಲ್ ಟ್ವಿನ್ ಅಂತಲೇ ಕರೆಯಬಹುದಾದಂಥ ಮಿನಿ ತಾಜ್ ಮಹಲ್ಗೆ ನಿಮಗೆಲ್ಲ ಸುಸ್ವಾಗತ. ಬೀಬಿ ಕಿ ಮಕ್ಬರ ಅಂತ ಏನು ಹೇಳ್ತಿರಲ್ಲ, ಇದನ್ನು ಟಾಂಬ್ ಆಫ್ ದ ಲೇಡಿ ಅಂತ ಕೂಡ ಕರಿಬೋದು. ಸೊ ಬೀಬಿ ಈಸ್ ಲೇಡಿ, ಮಕ್ಬರ ಇಸ್ ಟಾಂಬ್. ಸೊ ಇದನ್ನು ಔರಂಗಜೇಬ್ 1660ರಲ್ಲಿ ಅವರ ಅಮ್ಮಂಗೆ ಬೇಗಂ ಬಾನು ಅಂತ ಯಾರಿದ್ರಲ್ಲ ಅವರಿಗೆ ಅಂತ ಕಟ್ಟಿಸಿದಂಥ ಜಾಗ ಇದೆ ಅಂತೆ.
ಯಾವ ಖುಷಿಗೆ ಸೇಮ್ ತಾಜ್ ಮಹಲ್ ಹೇಗಿದೆಯೋ ಹಾಗೆ ಕಟ್ಸಿದಾರೋ ಅಂತಂತೂ ಗೊತ್ತಿಲ್ಲ. ಬಟ್ ಸೋಫಾ ಅಂದ್ಕೊಂಡಿರೋ ಹಂಗೆ ದಿಸ್ ಈಸ್ ವಾಟ್ ದ ಹಿಸ್ಟ್ರಿ ಸೇಸ್. ಆವಾಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಜಾಗನ ಕಟ್ಟೋಕ್ಕೆ ಅಪಾರೆಂಟ್ಲಿ ಬರೀ 6 ಲಕ್ಷ ತೊಗೊಂಡಿದ್ದಾರಂತೆ. 6 ಲಕ್ಷನೂ ಅವರು ಏನು ಹೇಳ್ತಾರಲ್ಲ, ಯು ಆರ್ ನಾಟ್ ಸಪೋಸ್ ಟು ಸ್ಪೆಂಡ್ ಇಟ್ ಫ್ರಮ್ ಪೀಪಲ್ಸ್ ಮನಿ ಅಂತ. ಸೊ ಹಾಗಾಗಿ ಅವರ ತಾಯಿಯವರ ಬಳೆನ ಮಾರಿ ಕಟ್ಟಿದಂಥ ಒಂದು ಜಾಗ ಇದು. ಒಳಗಡೆ ಹೇಗಿದೆ ತೋರಿಸ್ತೀನಿ. ಇದ್ರದ್ದು ಇನ್ನೊಂದು ಫ್ಯಾಕ್ಟ್ ಚೆಕ್ ಏನಂತಂದರೆ, ನೀವು ಇಡೀ ತಾಜ್ ಮಹಲಲ್ಲಿ ಏನು ನೋಡ್ತೀರಲ್ಲ, ಅಲ್ಲಿ ಉರ್ದುವಲ್ಲಿ ಏನೋ ಬರ್ತಿದ್ದಾರೆ. ಬಟ್ ಈ ಜಾಗದಲ್ಲಿ ನಿಮಗೆ ಯಾವುದೇ ಥರ ಉರ್ದು ಅಲ್ಲಾಗಲಿ ಬೇರೆ ಭಾಷೆಯಲ್ಲಾಗಲಿ ಬರ್ದಿಲ್ಲ. ಸೊ ನೀವು ಉರ್ದು ಆ ಥರ ಬೇರೆ ಏನೇ ಕೆತ್ತನೆ ಮಾಡಿದ್ರು ದಿಸ್ ಈಸ್ ಗೋಯಿಂಗ್ ಟು ಗೆಟ್ ಡಿಸ್ಟ್ರಾಯ್ಡ್ ಅಂತ ಹೇಳಿ they have done the design over here. गौर से सुनिए, आप लोग कितनी किस्मत वाले कि आप लोग सफ़र कर रहे हैं, टूर करके आ रहे हैं. शहर का दुनिया की गाँव हुई जिंदगानी फिर कहाँ, जिंदगी कुछ रही तो नौजवानी फिर कहाँ, जिंदगी कुछ रही तो नौजवानी फिर कहाँ, जिएंगे बचेंगे तो नौजवानी देखेंगे. सेकंड, ये टूटी टूटी दीवारें, ये मिट्टी हुई मज़ारें, ये खामोश मीनारें क्या कहती है, हमें छोड़ा है किसके सहारे, किसके सहारे, हमें छोड़ा है किसके सहारे, किसके सहारे. नंबर 3, गीत गाना चाहता हूँ आवाज़ नहीं मिलती, और ऐसे ताज महल बनाना चाहता हूँ लेकिन मुमताज़ नहीं. मुमताज़ मिलेगी तो पैसा चाहिए, और पैसा चाहिए तो मुमताज़ चाहिए. दोनों बात चाहिए, दोनों बात नहीं होता है. नंबर 4 है, आईना कहता है मिरर, आईना कहता है सिकंदर के सामने, कुछ नहीं मुकद्दर के सामने. जब थैंक यू फिनिश होगा, ऊपर जाके बॉडी का करता हूँ.